ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಾಳೆಕೆರೆ ಆ್ಯಂಡ್ ಪೋಸ್ಟ್ ಬಳಿ ಹಸಿರು ಸೇನೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ MK ಧನಂಜಯ, BS ಕುಮಾರ್, ಶ್ರೀಧರ್, ರಾಜಣ್ಣ, ಮಹಂತೇಶ್, ಪುರುಷೋತ್ತಮ್, ವೆಂಕಟೇಶ್, ಹೊಸಪಾಳ್ಯ ಲೋಕೇಶ್, ಶಿವಪ್ರಸಾದ್, ಧನಂಜಯ, ಶಿವಣ್ಣಗೌಡ, ಶಿವರಾಜ್, ದಿನೇಶ್, ತೀನಾ ಪದ್ಮನಾಗ್ ಹಾಗೂ ಇನ್ನೂ ಅನೇಕ ರೈತ ಮುಖಂಡರುಗಳು ಭಾಗವಹಿಸಿದ್ದರು. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರಮನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ರೈತ ಸಂಘಕ್ಕೆ, ಭುವನೇಶ್ವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಅಮ್ಮಿಗೆ, ಕನ್ನಡಾಂಬೆಗೆ, ಕನ್ನಡಾಂಬೆಗೆ, ಸಾಲುಮರದ ತಿಮ್ಮಕ್ಕನವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಸಂಘದ ಹೋರಾಟಗಾರರಿಗೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡು. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಹನ್ನೆರಡನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಈ ಒಂದು ಕನ್ನಡ ರಾಜ್ಯೋತ್ಸವ ಸಣ್ಣದಾಗಿ ಗೋವಿಂದಣ್ಣವರು ಪ್ರಾರಂಭ ಮಾಡಿ ಬೃಹತ್ತರವಾಗಿ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ರೈತ ಸಂಘದ ಅಧ್ಯಕ್ಷರಾದ ಗೋವಿಂದರಾಜು ಮತ್ತು ಅವರ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸ್ತಾ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಗೋವಿಂದಣ್ಣವರು ಮಾಡ್ತಾ ಇದ್ದಾರೆ. ಒಂದು ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಡೋದು ಒಂದು ಉತ್ತಮವಾದ ಕೆಲಸ ಇದು. ನಾವೇನೇ ಮಾಡಿದ್ರು, ನಾವು ಎಷ್ಟೇ ಖರ್ಚು ಮಾಡಿದ್ರು, ರಾತ್ರಿ ಆರ್ಕೆಸ್ಟ್ರಾ ಮಾಡಿಸೋದು ಅದನ್ನ ಲೆಕ್ಕಕ್ಕೆ ಬರಲ್ಲ. ಅರ್ಧ ಗಂಟೆ ನೋಡ್ತಾರೆ, ಕುಡಿತಾರೆ, ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಲಿಕ್ಕೆಲ್ಲ ಹುಡುಗಿ ಅಂತ ಕುಡ್ಕೊಂಡು ನಾನು ಕುಡ್ಕೊಂಡು ಹೊಂಟೋಗ್ಬಿಡ್ತೀವಿ. ಬಟ್ ಬುಕ್ಕು ಕೊಡೋದು, ಬ್ಯಾಗ್ ಕೊಡೋದು ಆ ಮಕ್ಕಳ ಬಡ ಮಕ್ಕಳಿಗೆ ನೆನ್ಸ್ಕೊತವೆ. ಗೋವಿಂದಣ್ಣ ನಮಗೆ ಬುಕ್ಸ್ ಕೊಟ್ಟ, ಬ್ಯಾಗ್ ಕೊಟ್ಟ ಅಂತಾರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಗೋವಿಂದಣ್ಣ ಮಾಡಿದ್ದಾರೆ. ಅದೇ ರೀತಿ ಲೋಕೇಶ್ ಅವರು ಸಹ ಒಳ್ಳೆ ಕಾರ್ಯಕ್ರಮವನ್ನು ರೈತರ ದಿನದಂದು, ಹುಟ್ಟಿದ ದಿನದಂದು ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ. ಒಳ್ಳೆ ಕಾರ್ಯಕ್ರಮವನ್ನು ಲೋಕೇಶ್ ಅವರು ಮಾಡ್ತಾ ಇರ್ತಾನೆ. ಇಬ್ಬರು ಸಹ ಒಂದೊಂದು ಭಾಗದಲ್ಲಿ ರೈತ ಸಂಘದ ಅಧ್ಯಕ್ಷಗಳು ಒಳ್ಳೆ ಜೋಡಿಯತ್ಗಳು. ಇದೇ ರೀತಿ ಯಾವತ್ತೂ ಸಹ ಇಬ್ರು ಇರ್ಬೇಕು. ನೀವು ಒಂದು ತಾಲೂಕು ಮಟ್ಟದಲ್ಲಿ ಯಾವುದೇ ದನಿ ಎತ್ತಬೇಕಾದ್ರೆ ರೈತ ಸಂಘ ಬೇಕು. ಇಬ್ಬರು ಜೊತೆಗೂಡ್ಕೊಂಡು ಒಳ್ಳೆಯ ಸಂಘಟನೆ ಮಾಡಿ ಈ ರೈತರಿಗೆ ನಮ್ಮಂದಾಗಿ ಎಚ್ಚರಿಕೆಯನ್ನ ಬಾರಿಸಿ ಅಂತ ಹೇಳ್ತಾ, ಮತ್ತು ನಮ್ಮ ಗೋವಿಂದರಾಜು ಅವರು ಮತ್ತು ಲೋಕೇಶ್ ಎಲ್ಲ ಸೇರಿ ರೈತ ಸಂಘದವ್ರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಬಾಲನವರ ಆಶೀರ್ವಾದದಿಂದ ಈ ಫಂಕ್ಷನ್ ಮಾಡ್ತಾ ಇದ್ದೀರಾ. ಅವರಿಗೆ ಮತ್ತು ತಮ್ಮಾಜಿಯವರಿಗೆ ಅವ್ರಿಗೂ ಸಹ ನಾನು ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಮತ್ತು ಈ ನಮ್ಮ ಗೋವಿಂದರಾಜವರ ಫಂಕ್ಷನ್ ಮಾಡಕ್ಕೆ ನನ್ನ ಕಡೆಯಿಂದ 50,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳ್ತಾ, ನಮ್ಮ ಬಾಲಣ್ಣನ ಆಶೀರ್ವಾದ, ತಮ್ಮಾಜಿಯವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ, ಮತ್ತು ಎಲ್ಲ ಇಲ್ಲಿರೋ ಎಲ್ಲ ಮುಖಂಡರುಗಳನ್ನ ಅವರ ಆಶೀರ್ವಾದ ಇದ್ದೇ ಇರ್ತದೆ. ಅವರ ನೇತೃತ್ವದಲ್ಲಿ ಈ ಫಂಕ್ಷನ್ ಚೆನ್ನಾಗಿ ನಡೀತದೆ ಅಂತ ನಿಮ್ಮಲ್ಲಿ ಕೇಳ್ಕೊತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಮ್ಮ ಗೋವಿಂದರಾಜನವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾಗಿ ಸುಮಾರು ಒಂದು 10-13 ವರ್ಷದಿಂದ ಮುಂದುವರಿತಿದ್ದಾರೆ. ನಾವು ಅವರು ಜೊತೆಲೇ ಇದ್ದರು. ಕಾರಣಾಂತರವಾಗಿ ನಾನು ಬೇರೆ ಸಂಘಟನೆಯಲ್ಲಿ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ರೈತ ಸಂಘಟನೆ ಎಲ್ಲರೂ ಮಾಡೋಕ್ಕಾಗಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಷ್ಟ ಇದೆ. ಎಲ್ಲರೂ ಒಗ್ಗೂಡಿಸ್ಕೊಂಡು ಒಂದು ರೈತರು ಹೋರಾಟ ಮಾಡೋದು, ಪೊಲೀಸ್ ಇಲಾಖೆ ಎದುರಾಕೊಂಡು ಹೋರಾಟ ಮಾಡೋದು, ಜನಪ್ರತಿನಿಧಿ ಎದುರಾಕೊಂಡು ಹೋರಾಟ ಮಾಡೋದು ತುಂಬ ಕಷ್ಟ ಇದೆ. ಶಿವರಾಜನ್ ಗೊತ್ತದು, ಶಿವರಾಜನ್ ಗೊತ್ತದು. ಯಾಕೆ ಅಂದರೆ ರೈತರಿಗೆ ನ್ಯಾಯ ಕೇಳಬೇಕಾಗ್ತದೆ, ಜನಪ್ರತಿನಿಧಿ ಎದುರಾಕಬೇಕಾಗ್ತದೆ, ಪೊಲೀಸ್ ಇಲಾಖೆನ ಎದುರಾಕಬೇಕಾಗ್ತದೆ, ಕೇಸು ಹಾಕಿಸಬೇಕಾಗ್ತದೆ. ಅಂತ ರೈತ ಸಂಘಟನೆ ಬೆಳಿಬೇಕು ಅಂದರೆ ರೈತರು ಸಹಕಾರ ತುಂಬ ಬೇಕಾಗಿದೆ. ಇವತ್ತು ಅದರಲ್ಲೂ ಏನು 12 ವರ್ಷದಿಂದ ಒಂದು ರಾಜ್ಯೋತ್ಸವ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು ಜನ ರೈತರಿಗೂ ಸನ್ಮಾನ ಮಾಡ್ತಿದ್ದಾರೆ, ಮಕ್ಕಳಿಗೆಲ್ಲ ಬ್ಯಾಗ್ ಕೊಡೋ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಹಳ ಸಂತೋಷ. ಇದೇ ರೀತಿ ಮುಂದುವರಿಲಿ. ರೈತ ಸಂಘಟನೆ ತಾಲೂಕಿನಲ್ಲಿ ನಿಲ್ಲಲಿ. ಗೋವಿಂದನೇ ಇರಲಿ, ಲೋಕನೇ ಇರಲಿ, ಮುಂದೆ ಹೋದ್ಮೇಲಾದ್ರೂ ಅವರು ಮುಂದೆ ರೈತ ಸಂಘ ಉಳ್ಕೋಬೇಕು. ರೈತರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂದ್ರೆ ರೈತ ಸಂಘಟನೆ ಚೆನ್ನಾಗಿ ಬೆಳಿಬೇಕು. ಇದಕ್ಕೆ ಎಲ್ಲರೂ ಸಹಕಾರ ತುಂಬ ಇದೆ. ಅದರಲ್ಲೂ ನಮ್ಮ ಬೆಟ್ಟಗೌಡರು ಇರ್ಬೋದು, ಗೋವಿಂದಣ್ಣ ಇರ್ಬೋದು, ನಮ್ಮ ರಂಗಶಮಣ್ಣ ಇರ್ಬೋದು, ಇವೆಲ್ಲ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಗೋಡುಪಿಳ್ಳ ಧನಂಜಯ ಅವರು ಸಹ ಜೊತೆ ಸೇರ್ಕೊಂಡಿದ್ದಾರೆ. ತುಂಬ ಸಂತೋಷ. ಮುಂದೆ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟು ಗೋವಿಂದರಾಜು ಈ ಒಂದು ರೈತ ಸಂಘ ನಡೆಸೋದು, ಈಗ ಲೋಕೇಶ್ ಅವರು ಹೇಳ್ತೀರ, ಒಂದು ಸಂಘನ ಉತ್ಕೃಷ್ಟವಾಗಿ ಕಟ್ಟಿ ನೆಟ್ಟಬೇಕಾದ್ರೆ ಭಾಳ ಕಷ್ಟ ಇದೆ. ಒಂದು ಸಂಘ ಮಾಡೋಕ್ಕೆ ಹೋದಾಗ ಪಕ್ಷಾತೀತವಾಗಿ ಎಲ್ಲ ರೈತರು ಪಕ್ಷಾತೀತವಾಗಿ ಒಂದು ಸಂಘದಲ್ಲಿ ಈಗ ರೈತರನ್ನ ಕ್ವಶನ್ ಮಾಡಬೇಕು ಅಂತ ಅಂದರೆ ಒಂದು ಸಂಘ ಸಂಸ್ಥೆ ಬೇಕೇ ಬೇಕು. ಒಂದು ಊರಿನಲ್ಲಿ ಯಾಕೆ ಹೋಗಿ ಒಬ್ಬರು ನನಗೆ ಈ ಥರ ಅನ್ಯಾಯ ಆಗಿದೆ, ದಯವಿಟ್ಟು ನನಗೆ ವ್ಯಾಪಾರ ಕೊಡಬೇಕು ಅಂತೇಳಿ ಒಬ್ಬರು ಕೇಳೋದಕ್ಕಾಗೋದಿಲ್ಲ. ಒಂದು ಸಂಘ ಸದೃಢವಾಗಿ ಬೆಳೆದಾಗ ನಮ್ಮದು ಒಂದು ನೀರಾವರಿ ಹೋರಾಟ ಆಗಿರ್ಬೋದು, ಬೆಲೆ ಆಗಿರ್ಬೋದು, ಮತ್ತು ರೈತರಿಗೆ ಆಗಂತ ಅನ್ಯಾಯನ ತಡಿಬೇಕಾದ್ರೆ ಇಂಥ ಸಂಘಕ್ಕೆ ಎಲ್ಲ ರಾಜಕೀಯ ಮುಖಂಡರುಗಳು ಸಹ ಪಕ್ಷಾತೀತವಾಗಿ ಸಹಕಾರ ಕೊಡಬೇಕು. ಸಂಘನೂ ಅಷ್ಟೇನೆ, ನೀವು ಯಾವುದೋ ಪಕ್ಷಾತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಇಲ್ಲಿವರೆಗೂ ತಗೊಂಡೋಗಿದ್ದೀರಾ, ಇನ್ನು ಮುಂದೆನೂ ಸಹ ಇದೇ ತರ ಯಶಸ್ವಿಯಾಗಿ ತಗೊಂಡೋಗ್ಲಿ ಅಂತ ಹೇಳಿ ಆ ತಾಯಿ ಭುವನೇಶ್ವರಿ ಕೇಳ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಬೆನ್ನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಹೋರಾಟಗಳಿಗೆ ಏನಾದರೂ ಬೆಲೆ ಅಂತ ಏನಾದ್ರು ಬಂದಿದ್ರೆ ಮೊದಲು ಕನ್ನಡ ಪರ ಹೋರಾಟಗಾರರಿಗೆ ಆ ಒಂದು ಅಭಿನಂದನೆ ಸಲ್ಲಿಸಬೇಕು. ಮತ್ತೊಂದು ರೈತ ಪರ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಇವತ್ತು ಯಾವುದೇ ಹೋರಾಟಗಳಾಗಿರ್ಬೋದು ರಾಜ್ಯದಲ್ಲಿ ಮೊದಲು ನಮ್ಮ ಕಣ್ಣಿಗೆ ಕಾಣೋದು ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಪರ ಹೋರಾಟಗಾರರು. ಇವತ್ತು ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಕನ್ನಡ ಪರ ಹೋರಾಟ
ಯಾವುದೇ ಸರ್ಕಾರ ಇರ್ಬೋದು, ನಾನು ಇಂಥ ಸರ್ಕಾರ ಅಂತ ಹೇಳೋದಿಲ್ಲ, ಯಾವುದೇ ಸರ್ಕಾರ ಇರ್ಬೋದು, ಆ ರಾಜ್ಯ ಸರ್ಕಾರಗಳು ಮೊದಲು ಆ ಕನ್ನಡ ಪರ ಹೋರಾಟಗಾರರ ಮೇಲೆ ಏನು ಕೇಸನ್ನು ಹಾಕಿದರೆ ಆ ಕೇಸನ್ನು ವಾಪಸ್ ತೆಗಿಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ರೈತ ಪರ ಹೋರಾಟಗಾರರು ಅಷ್ಟೇ, ಇವತ್ತು ಕೈಗಾರಿಕರಣದ ನೆಪದಲ್ಲಿ ಇವತ್ತು ರೈತರನ್ನ ಒಕ್ಕಲೆಬ್ಸುವಂತ ಕೆಲಸವನ್ನು ದಯವಿಟ್ಟು ಯಾವುದೇ ಸರ್ಕಾರ ಆಗಿದ್ರು ಮಾಡಬಾರ್ದು. ಆ ರೈತರುಗಳು ಏನು ಇವತ್ತು ಉತ್ತಿ ಬಿತ್ತು ಬೆಳೆದು ಇವತ್ತು ನಮ್ಗೆಲ್ಲ ಈ ನಾಡಿಗೆ ಅನ್ನವನ್ನು ಕೊಡ್ತಾ ಇದ್ದಾರೆ, ಆ ರೈತರು ಮೊದಲು ಉಳಿಬೇಕು, ಕನ್ನಡ ಪರ ಹೋರಾಟಗಾರರು ಮೊದಲು ಉಳಿಬೇಕು. ಯಾಕೆಂದ್ರೆ ಇವತ್ತು ಹೋರಾಟಗಾರರು ಅಂದ್ರೆ ಇವತ್ತು ನಾವೆಲ್ಲರೂ ಕೂಡ ಮನೆ ಮಠಗಳನ್ನ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ನಾವು ಈ ರಸ್ತೆಯಲ್ಲಿ ಬಂದು ನಿಂತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಯಾರು ಕೂಡ ಸ್ವಾರ್ಥಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಅವರೆಲ್ಲರೂ ಕೂಡ ಈ ನೆಲ ಜಲ ಭಾಷೆಗೋಸ್ಕರ ಮತ್ತೆ ರೈತರ ಪರ ಹೋರಾಟಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಹೋರಾಟಗಳಲ್ಲಿ ಯಾರ್ಯಾರು ಭಾಗವಹಿಸಿದವರು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಒತ್ತಾಯ ಮಾಡೋದು, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರು ನಾವು ಕನ್ನಡಿಗರಾಗಿ ಜನ್ಮವನ್ನು ತಾಳಿದ್ದೇವೆ, ಯಾರು ಈ ರಾಜ್ಯದಲ್ಲಿ ಹುಟ್ಟಿದ್ದೇವೆ, ಮೊದಲು ಆ ಕನ್ನಡಿಗರಿಗೆ ಮೊದಲು ನಾವು ಸರ್ಕಾರದಲ್ಲಿ ಕೆಲಸವನ್ನು ಕೊಡಬೇಕು, ಸರ್ಕಾರಿ ಕೆಲಸವನ್ನು ಮೊದಲು ಕನ್ನಡಿಗರಿಗೆ ಕೊಡಬೇಕು, ನಂತರ ನೀವು ಯಾವುದೇ ರಾಜ್ಯದಲ್ಲೂ ಕೊಟ್ಕೊಳ್ಳಿ. ಮೊದಲು ನಮ್ಮ ಕನ್ನಡಿಗರಿಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ನಾನು ಕೇಳ್ಕೊತಾ, ರೈತ ಸಂಘ ಕೇವಲ ರೈತರಿಗಾಗಿ ಬರೀ ಹೋರಾಟಗಳನ್ನ ಮಾಡ್ಕೊಳ್ಳುವಂಥದ್ದು, ಬರೀ ಹೋರಾಟಗಳನ್ನ ಅಷ್ಟೇ ಮಾಡ್ಕೊಂಡು ಬರೋತಕ್ಕಂಥದ್ದು ನಾನು ಕಂಡಿದ್ದೆ. ಆದರೆ ಈ ಮಾಗಡಿ ತಾಲೂಕಿನಲ್ಲಿ ಕನ್ನಡದ ಒಂದು ಕಂಪನ್ನ ಹರಡಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ ಅಂತಂದರೆ ನನಗೆ ಬಹುಶಃ ಕನ್ನಡ ಪರ ಸಂಘಟನೆಗಳಲ್ಲಿ ಮಾತ್ರ ಕಾಣ್ತಾ ಇದ್ದಂಥ ಈ ಒಂದು ಕಾರ್ಯಕ್ರಮಗಳನ್ನ ಇವತ್ತು ರೈತ ಸಂಘ ಕೂಡ ಮಾಡ್ತಿದೆ ಅಂತಂದರೆ ನಾನು ತುಂಬ ಹೃದಯದಿಂದ ಈ ಸಂಘಟನೆಗೆ, ರೈತ ಸಂಘಟನೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಇವತ್ತು ನಾವು ಹಳ್ಳಿಗಳಿಗಿಂತಲೂ ಬಹಳ ಬೆಂಗಳೂರಿನಲ್ಲಿ ಕನ್ನಡವನ್ನು ಉಳಿಸುವಂಥ ಹೋರಾಟಗಳು ಹೆಚ್ಚಾಗಿ ಕಾಣ್ತಾ ಇದ್ವಿ. ಯಾಕೆ ಅಂತಂದರೆ ಅನಿವಾಸಿಗಳು ಬಂದು ಬೆಂಗಳೂರಿನಲ್ಲಿ ಸೇರ್ಕೊಂಡಿದೆ. ಇವತ್ತು ಈ ದಕ್ಷಿಣ ಜಿಲ್ಲೆ ಅಂತ ಹೇಳ್ಬಿಟ್ಟು ಮಾಗಡಿ ತಾಲೂಕನ್ನು ಕೂಡ ಸೇರಿಸ್ಕೊಂಡಿರೋದ್ರಿಂದ ಎಲ್ಲ ಭಾಗಗಳಲ್ಲೂ ಕೂಡ ಈಗ ಬಿಹಾರ ಮತ್ತು ಇತರೆ ಭಾಗಗಳಿಂದ ಬಂದು ಸೇರ್ಕೊಳ್ತಿರ್ತಕ್ಕಂಥವ್ರಿಗೆ ನಾವು ಕನ್ನಡವನ್ನು ಕಲಿಸುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಅಪರಾಧಗಳ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅಂತ ಅಂದ್ರೆ ನಾವು ಹೊರಗಡೆಯಿಂದ ಬಂದಿರತಕ್ಕಂಥ ಒಡಿಶಾ, ಬಿಹಾರ ಆ ಭಾಗದವರಿಂದನೇ ಇವತ್ತು ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ಇವತ್ತು ದೇಶದಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಏನು ಹೊರಗಡೆ ರಾಜ್ಯಗಳಿಂದ ಬಂದಿದ್ದಾರೆ, ಅನಿವಾಸಿಗಳಿಂದ ಬಂದಿದ್ದಾರೆ, ಅವ್ರನ್ನ ನಮ್ಮ ತನದಲ್ಲಿ ಒಂದು ನಾವು ನೋಡ್ಕೊಳ್ಳುವಂಥ ಸೌಲಭ್ಯ ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಕೂಡ ನಾವು ಬೆಳೆಸ್ಕೋಬೇಕಾಗುತ್ತೆ. ಅವ್ರನ್ನ ನಿಯಂತ್ರಣ ಮಾಡುವಂಥ ಕಾನೂನುಗಳನ್ನ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ರೈತ ಸಂಘ ಮತ್ತು ಇನ್ನಿತರ ಎಲ್ಲ ಸಂಘಟನೆಗಳು ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ನಾನು ಬೆಂಗಳೂರಲ್ಲಿದ್ದೆ. ಗೋವಿಂದರಾಜು ಆಕಸ್ಮಿಕವಾಗಿ ಫೋನ್ ಮಾಡಿ, ಸರ್ ನೀವು ಬರಬೇಕು, ನಾವು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಬಹಳ ಸಂತೋಷದ ವಿಚಾರ. ಯಾಕೆ ಅಂತ ನಮ್ಮ ಸ್ನೇಹಿತರಾಗಲೇ ಹೇಳಿದ್ರು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ ಮೇಲೆ ಪರಕೀಯರಂದರೆ ಹೊರ ರಾಜ್ಯದವರು ಜಾಸ್ತಿ ಬಂದು ಇಲ್ಲಿ ನಮ್ಮ ಬೆಂಗಳೂರಲ್ಲಿರ್ಬೋದು, ನಮ್ಮ ಬೆಂಗಳೂರು ಏನು ಬೆಂಗಳೂರು ಉತ್ತರ ದಕ್ಷಿಣ ಎಲ್ಲ ಅವರೇ ಜಾಸ್ತಿ ಆವರಿಸ್ಕೊತಾ ಇದ್ದಾರೆ. ಇಲ್ಲಿ ಕನ್ನಡ ಅನ್ನೋದು ನಾವು ಬೆಳೆಸಬೇಕು. ಕನ್ನಡವನ್ನು ನಾವು ಬಳಸ್ತಾ ಇದ್ದೀವಿ, ಆದರೆ ಬೆಳೆಸ್ತಾ ಇಲ್ಲ. ಬೆಳೆಸ್ಬೇಕಾದ್ರೆ ಏನಪ್ಪ ಮಾಡಬೇಕು ಅಂತ ಅಂದರೆ ಹೊರ ರಾಜ್ಯದಿಂದ ಬಂದಿರೋರಿಗೆ ನಾವು ಕನ್ನಡವನ್ನು ಕಲಿಸಬೇಕು. ಈಗ ನಮ್ಮ ಬ್ಯಾಂಕ್ಗಳಲ್ಲಿ ಹೋದರೆ ನಮ್ಮ ಕನ್ನಡದ ವ್ಯವಹಾರ ತುಂಬ ಕಡಿಮೆ. ಅಲ್ಲಿ ನಾವು ಬ್ಯಾಂಕಲ್ಲಿ ವ್ಯವಹಾರಗಳು ಮಾಡಬೇಕು ಅಂತ ಅಂದರೆ ಅವರು ಹಿಂದಿ ಮಾತಾಡ್ತಾರೆ, ನಮ್ಗೆ ಅರ್ಥ ಆಗಲ್ಲ. ನಾವು ಕನ್ನಡ ಮಾತಾಡ್ತೀವಿ, ಅವ್ರಿಗೆ ಅರ್ಥ ಆಗಲ್ಲ. ಇದೊಂಥರ ಹೇಗೆ ಅಂತ ಅಂದರೆ ತುಂಬ ಬೇಜಾರಿನ ವಿಚಾರ. ಅದಕ್ಕೋಸ್ಕರ ನಾವು ಕನ್ನಡವನ್ನು ಹೊರ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಏನು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಕನ್ನಡವನ್ನು ಕಲಿಸಬೇಕು. ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ರು, ಯಾರೋ ಒಂದು ಕ್ವಶನ್ ಕೇಳಿದ್ದಾರೆ ಅವ್ರಿಗೆ, ಸರ್ ನಾವು ಬ್ಯಾಂಕ್ ಹೋಗ್ತೀವಿ, ಅವ್ರು ನಮ್ಗೆ ಅರ್ಥ ಆಗಲ್ಲ ಅಂತ ಅಂದರೆ ನೀನು ಕನ್ನಡ ಕಲಿ, ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗು ಅಂತ ಅವ್ರಿಗೆ ಹೇಳಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಕನ್ನಡವನ್ನು ಊರಿಗೆ ಏನು ಹೊರ
ರಾಜ್ಯದಿಂದ ಬಂದಿದ್ದಾರೆ, ಅವ್ರಿಗೆ ಕನ್ನಡವನ್ನ ಕಲಿಸಬೇಕು. ಕಲಿಸೋದ್ರ ಜೊತೆಗೆ ನಾವು ಕನ್ನಡವನ್ನ ಮಾತನಾಡಿದ್ರೆ ಸಾಲದು, ಅದನ್ನ ಬೆಳೆಸೋ ಕಡೆ ನಾವು ಗಮನ ಕೊಡಬೇಕು. ಈ ಒಂದು ಸಂದರ್ಭದಲ್ಲಿ ನನಗೆ ಕುವೆಂಪುದು ಬರುತ್ತೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಾವು ಎಲ್ಲೇ ಇರಲಿ ಹೇಗೆ ಇರಲಿ, ನಮಗೆ ಎದುರುಗಡೆ ಯಾರಾದ್ರೂ ಮಾತಾಡ್ಲಿ, ಅವ್ರಿಗೆ ಕನ್ನಡ ಬರಲಿಲ್ಲ ಅಂದ್ರೆ ನೀವು ಕನ್ನಡನೇ ಮಾತಾಡಿ. ಕೊನೆಗೆ ಅವನಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ ಅಂದ್ರೆ ಕನ್ನಡವನ್ನ ಕಲಿಯೋದಕ್ಕೆ ಅವನು ಪ್ರಯತ್ನನಾದ್ರೂ ಪಡ್ತಾನೆ. ಸೊ ಅದಕ್ಕೋಸ್ಕರ ಕನ್ನಡವನ್ನ ಉಳಿಸಿ ಬೆಳೆಸಿ ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಗೋವಿಂದಯ್ಯನವರಿಗೆ, ಆಮೇಲೆ ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ವಂದಿಸಿ ಈ ಕನ್ನಡ ರಾಜ್ಯೋತ್ಸವವನ್ನ ಅಲ್ಲೇ 12ನೇ ಬಾರಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ನಮಗೆ ಹೇಮಾವತಿ ನೀರು ಬರಬೇಕು. ಹೇಮಾವತಿ ನೀರು ಬರಬೇಕು ಅಂತ ಈಗ ಅಲ್ಲೇ 10-15 ವರ್ಷದಿಂದ ರೇವಣ್ಣವ್ರ ಕಾಲದಿಂದನೂ ನೀರು ಬಿಡ್ತೀವಿ, ಮಾಗಡಿಗೆ ನೀರು ಬಿಡ್ತೀವಿ ಅಂತ ಹೇಳ್ಕೊಂತಾನೆ ಬರ್ತಾ ಇದ್ದಾರೆ ಹೊರತು ನಾವು ಹೋರಾಟಗಳನ್ನ ಬೇಕಾದ ಸತಿ ಮಾಡಿದ್ದೀವಿ. ನಮ್ಮ ರೈತ ಸಂಘದಿಂದ ಮಾಡಿದ್ದೀವಿ. ಇಲ್ಲಿ ರಸ್ತೆ ಪಕ್ಕದಲ್ಲೇ ನಮ್ಮ ಸ್ವಾಮೀಜಿಗಳನ್ನೆಲ್ಲ ಕರೆಸಿ ಒಂದು ಹೋರಾಟವನ್ನ ಮಾಡಿದೆ ದೊಡ್ಡ ಮಟ್ಟದಲ್ಲಿ. ರೈತರುಗಳು ಕೆಲವು ರೈತರು ಬಂದಿದ್ರು. ಇವತ್ತು ನಮಗೆ ಕುಡಿಯೋಕ್ಕೆ ನೀರು ಕೇಳ್ತಾ ಇದ್ದೀವಿ. ಬೇರೆ ತಾಲೂಕಿನವರು ಇವತ್ತು ಮಾಗಡಿಗೆ ನೀರು ಬಿಡಲ್ಲ ಅಂತ ಹೇಳಿ ಭಾರಿ ನಮಗೆ ಒಂಥರ ಇದು ಮಾಡ್ತಾ ಇದ್ದಾರೆ. ಈಗ ನಾನು ಹೇಳೋದೇನಪ್ಪ ಅಂದ್ರೆ, ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ವೇದಿಕೆ ಮೇಲಿದ್ದಾರೆ. ದಯವಿಟ್ಟು ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೀವು ನಮ್ಮ MLA ಸಾಹೇಬರಿಗೆ ಎಫೆಕ್ಟ್ ಹಾಕಿ ನಮ್ಮ ಹೇಮಾವತಿಗೆ ನೀರು ಬರೋಕ್ಕೆ ಸಹಕಾರ ಮಾಡಬೇಕು. ಈ ಕನ್ನಡ ರಾಜ್ಯೋತ್ಸವದ ಶುಭ ಸಮಾರಂಭದಲ್ಲಿ ರೈತ ನಾಯಕರಾದಂಥ ನಂಜುಂಡಸ್ವಾಮಿಯವ್ರನ್ನ, ಪುಟ್ಟಣ್ಣಯ್ಯನವ್ರನ್ನ ನೆನೆಸ್ಕೊಳ್ತಾ, ಹಾಗೆ ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ, ರೈತರೆಲ್ಲ ಏನು ಹೋರಾಟ ಅನ್ನೋದಿದೆ, ಇವತ್ತು ಎಲ್ಲದನ್ನು ಹೋರಾಟದ ಮೂಲಕನೇ ಪಡ್ಕೋಬೇಕು. ಕಬ್ಬು ಇವತ್ತು ದೊಡ್ಡದಾದಂಥ ಹೋರಾಟ ನಡೀತು ಕಬ್ಬಿಗೆ. ಯಾಕೆ ಅಂತಂದರೆ 3200, 3300 ಕೊಡ್ತಾರೆ ಕಾರ್ಖಾನೆಗಳವರು ದುಡ್ಡು ಹೊಡ್ಬಿಡ್ತಾಯಿದ್ರು. ಆ ಕಬ್ಬಿನ ಉತ್ಪನ್ನ ಏನಿದೆ, ಮೊಲಾಸಿಸ್ಸು ಮತ್ತು ಸಕ್ಕರೆ, ಅದ್ರಲ್ಲಿ ಬರ್ತಂಥ ಗೊಬ್ಬರ ಎಲ್ಲದನ್ನು ಕಾರ್ಖಾನೆಯವ್ರಿಗೆ ಕಬ್ಬು ಒಂಥರ ಕಲ್ಪವೃಕ್ಷ ಇದ್ದಂಗೆ. ಏನು ನಮ್ಮದು ತೆಂಗಿನ ಮರ ಯಾವುದು ನಿರುಪಯುಕ್ತ ಯಾವುದೂ ಇಲ್ಲ, ಇವತ್ತು ಕಬ್ಬು ಚಿಪ್ಪನ್ನು ತಗೊಂಡೋಗ್ಬಿಡ್ತಾರೆ. ಅದೇ ಥರ ಕಬ್ಬನ್ನು ಸಹ ಕಾರ್ಖಾನೆಗಳವ್ರಿಗೆ ಭಾಳ ಲಾಭದಾಯಕವಾದಂಥ ವಸ್ತು. 3000 ರೈತರು ಕೊಟ್ಬಿಟ್ಟು ಅದರಲ್ಲಿ ಡಬ್ಬಲ್ ಹಣನ ಹೊಡ್ಕೊಂಡು ಹೋಗ್ತಾ ಇದ್ರು ಕಾರ್ಖಾನೆಗಳವರು. ಅದೇ ಥರ ಇವತ್ತು ಮೆಕ್ಕೆಜೋಳಕ್ಕೂ ಒಟ್ಟಿಗೆ ಈಗ ರೈತರು ನಿರಂತರವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಆಹಾರ ಉತ್ಪಾದನೆ ಭಾಳ ಕಷ್ಟದ ವಿಚಾರ. ಭಾಳ ಇಂಡಾಫ್ರಾಗಿ ಹೈದರಾಗಿ ಇತ್ತು, ಕಡಿಮೆ ಸಿಗ್ತಾ ಇತ್ತು, ಇಂಡಾಫ್ರಾಗಿ ಜಾಸ್ತಿ ಬರ್ತಾ ಇದೆ. ಬಟ್ ಆ ಬೆಳೆಯುವಂಥ ಇದು ಆಡುಗಳು ಸಿಗಲ್ಲ, ಇನ್ನೊಂದು ಸರಿಯಾದಂಥ ಟೈಮಿಗೆ ಮಳೆ ಆಗಲ್ಲ. ಈ ಎಲ್ಲ ನಡುವೆ ಅವನು ಬೆಳೆದು ತಗೊಂಡೋದ್ರೆ ಅವನಿಗೆ ಸರಿಯಾದಂಥ ಬೆಲೆ ಸಿಗಲ್ಲ. ಏನು ಇವತ್ತು ನಾವು ನಮ್ಮ ರೈತ ಸಂಘನ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಕರೆಸಿ ನಮ್ಮ ಗೋವಿಂದರಾಜ್ ಅವರು ಸ್ನೇಹಿತ ಅವ್ರ ಮನೆ ಮುಂದೆ ಏನು ಒಂದು ಶಾಮಿಯಾನವನ್ನ ಹಾಕಿ ವೇದಿಕೆಯನ್ನ ಸೃಷ್ಟಿ ಮಾಡಿ ಅವತ್ತು ರೈತ ಸಂಘವನ್ನ ಸ್ಥಾಪನೆಯನ್ನ ಮಾಡಿದೀವಿ. ಅವತ್ತಿಂದ ಇವತ್ತಿನವರೆಗೂ ಸಹ ರೈತ ಸಂಘ ರೈತರ ಜೊತೆ ಇರ್ತದೆ, ರೈತರಿಗೋಸ್ಕರ ಹೋರಾಟವನ್ನ ಮಾಡ್ತದೆ. ಅದೇ ಹೊಸಪಳ್ಳಿ ಲೋಕೇಶ್ ಅವರು ಸಹ ಅವರು ಗೊತ್ತೇ ಇರಲಿಲ್ಲ ರೈತ ಸಂಘ ಉದ್ಯೋಗ ಮಾಡ್ತಾ ಇದೀವೋ ಇಲ್ವೋ ಅಂತ. ಅವರು ಸಹ ನನ್ನೂ ಸಹ ಒಂದು ಕಾರ್ಯಾಧ್ಯಕ್ಷರು ಕಾರ್ಯದರ್ಶಿ ಆಗೋ ಮಾಡ್ಕೊಳ್ಳಿ ಅಂತ ಅವರು ಸಹ ಕೇಳ್ಕೊಂಡು ಅವರು ಆಯ್ತು ನಿಮ್ಮನ್ನು ಮಾಡ್ತೀವಿ ಬಿಡ್ರಿ ಲೋಕೇಶ್ ಅಂತ ಹೇಳಿದ್ರು. ಅನಿವಾರ್ಯ ಇನ್ನೊಂದು ಸಂಘನ ಸ್ಥಾಪನೆಯನ್ನು ಮಾಡಿ ಅವರು ಸಹ ಅಧ್ಯಕ್ಷರಾಗಿರೋ ಅದಕ್ಕೆ ನಾವು ಸ್ವಾಗತವನ್ನ ಕೋರ್ತೀವಿ. ಯಾಕೆಂದ್ರೆ ಇರೋ ವಿಚಾರ ಸ್ಥಾಪನೆ ಮಾಡ್ದ ಹೋರಾಟ ಮಾಡಬೇಕು. ಪ್ರಾಮಾಣಿಕವಾಗಿ ನಮ್ಮ ರೈತ ಸಂಘ ರೈತರ ಜೊತೆ ಇರ್ತದೆ, ರೈತರಿಗೋಸ್ಕರ ಹೋರಾಟವನ್ನ ಮಾಡ್ತದೆ. ಹೇಮಾವತಿಗೋಸ್ಕರ ಹೋರಾಟವನ್ನು ಆಲೇ 2-3 ಸತಿ ಮಾಡಿದೀವಿ. ಅದ್ರ ಜೊತೆಲಿ ಬಾಲಣ್ಣನ ಸಹಕಾರ ಮತ್ತು ತಮ್ಮಣ್ಣನ ಸಹಕಾರ ಯಾವತ್ತೂ ಇದ್ದೇ ಇದೆ. ಅವ್ರ ಆಶೀರ್ವಾದ ಇದ್ರೆ ನಾವು ಈ ಹೋರಾಟವನ್ನು ಮಾಡಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ರಾಜ್ಯ ರೈತ ಸಂಘಕ್ಕೆ ಕನ್ನಡಾಂಬೆಗೆ ಗೋವಿಂದರಾಜ್ ಅವ್ರಿಗೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.